ಇದೀಗ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಮೂಕಾಂಬಿಕಾ ದರ್ಶನ ಪಡೆದಿದ್ದಾರೆ. ದೇಗುಲದಲ್ಲಿ ಸಂಪ್ರದಾಯದಂತೆ ಸಂಕಲ್ಪ ಮಾಡಿದ್ದಾರೆ. ಪ್ರಧಾನ ಅರ್ಚಕ ರಾಘವೇಂದ್ರ ಅಡಿಗರಿಂದ ವಿಜಯ್ಗೆ ಸಂಕಲ್ಪ ಆಗಿರತಕ್ಕಂಥದ್ದು. ದೇಗುಲದಲ್ಲಿ ಸಂಪ್ರದಾಯದಂತೆ ಸಿಎಂ ವಿಜಯ್ ಸಂಕಲ್ಪ ಮಾಡಿದ್ದಾರೆ. ಪ್ರಧಾನ ಅರ್ಚಕರಾದಂಥ ರಾಘವೇಂದ್ರ ಅಡಿಗರಿಂದ ವಿಜಯ್ ಅವರಿಗೆ ಸಂಕಲ್ಪ ಆಗಿದೆ. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರದ ಬಳಿಕ ಮೂಕಾಂಬಿಕಾ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಮಾಡಿದ್ದಾರೆ. ಕೊಲ್ಲೂರಿಗೆ ದೆಹಲಿಯಿಂದ ಆಗಮಿಸಿರ್ತಕ್ಕಂಥ ಜೋಸೆಫ್ ವಿಜಯ್, ತಮಿಳುನಾಡು ಸಿಎಂ ವಿಜಯ್ಗೆ ಪೂರ್ಣ ಕುಂಭ ಸ್ವಾಗತ ಆಗಿದೆ. ಮೈಮೇಲೆ ಕೆಂಪು ಬಣ್ಣದ ಶಲ್ಯ ಹೊದ್ದು ತೆರಳಿದ ಸಿಎಂ ಸಂಪ್ರದಾಯದಂತೆ ದೇಗುಲದ ಒಳಗಡೆ ತೆರಳಿದ ದಳಪತಿ ದೇವಿಗೆ ರೇಷ್ಮೆ ಸೀರೆ, ಹಣ್ಣು ಹಂಪಲನ್ನ ವಿಜಯ್ ಅವರು ಸಮರ್ಪಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಅವರು ಇವತ್ತು ಮಧ್ಯಾಹ್ನ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕೆಂಪು ಶಲ್ಯವನ್ನ ಧರಿಸಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಹಾಗೆ ಪ್ರಧಾನ ಅರ್ಚಕರಾದಂಥ ರಾಮಚಂದ್ರ ಅಡಿಗ ಅವರು ಕೂಡ ಅವರನ್ನು ಸ್ವಾಗತ ಮಾಡಿ ಸಂಕಲ್ಪ ಮಾಡಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ದೇಗುಲದಲ್ಲಿ ಭಕ್ತರಿಗೆ ಪ್ರವೇಶ ನಿರ್ಬಂಧ. ಸಂಜೆ 5 ಗಂಟೆಯವರೆಗೂ ಭಕ್ತರಿಗೆ ದೇಗುಲ ಪ್ರವೇಶ ನಿಷೇಧ ಆಗಿದೆ. ಅಂತಿಮ ಹಂತದ ಭದ್ರತಾ ತಪಾಸಣೆ ನಡೆಸಿದ್ದಾರೆ ಸಿಬ್ಬಂದಿಗಳು. ದೇಗುಲದ ಪ್ರಾಂಗಣದಲ್ಲಿ ಬಾಂಬ್ ಸ್ಕ್ವಾಡ್ ತಪಾಸಣೆ ಕೂಡ ನಡೆದಿದೆ. ದೇಗುಲದಲ್ಲಿದ್ದ ಭಕ್ತರನ್ನ ಪೊಲೀಸರು ಹೊರಕ್ಕೆ ಕಳಿಸಿದ್ದಾರೆ. ವಿಜಯ್ ಅವರ ಭೇಟಿ ಹಿನ್ನೆಲೆಯಲ್ಲಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಭದ್ರತಾ ವ್ಯವಸ್ಥೆ ಅತ್ಯಂತ ಬಿಗಿ ಇತ್ತು. ಸಂಜೆ 5 ಗಂಟೆಯ ತನಕ ಸಾಮಾನ್ಯ ಭಕ್ತರಿಗೆ ದೇಗುಲ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ದೇವಾಲಯದ ಒಳಾಂಗಣ, ಗರ್ಭಗುಡಿ, ಪ್ರವೇಶ ದ್ವಾರ ಏನಿದೆ ಹಾಗೂ ವಾಹನ ನಿಲುಗಡೆ ಪ್ರದೇಶ ಎಲ್ಲ ಕಡೆಗಳಲ್ಲಿ ಪೊಲೀಸ್ ಬಿಗಿ ತಪಾಸಣೆ ನಡೆಸಿದ್ದಾರೆ. ಬಾಂಬ್ ಸ್ಕ್ವಾಡ್ ತಂಡವು ಕೂಡ ದೇವಸ್ಥಾನದ ಸಂಪೂರ್ಣ ಆವರಣವನ್ನು ಪರಿಶೀಲನೆ ಮಾಡಿದ್ದಾರೆ. ಇನ್ನು ತಮಿಳುನಾಡು ಸಿಎಂ ವಿಜಯ್ ಕಾಣೋದಕ್ಕೆ ಅಭಿಮಾನಿಗಳು ಸಾಕಷ್ಟು ಜನ ಆಗಮಿಸಿದ್ರು. ಮೂಕಾಂಬಿಕಾ ದೇಗುಲದ ಸುತ್ತಮುತ್ತ ಅಭಿಮಾನಿಗಳ ಸಾಗರವೇ ಕಂಡು ಬಂತು. ಅಭಿಮಾನಿಗಳನ್ನು ದೂರ ಕಳಿಸ್ತಾ ಇದ್ದಾರೆ ಪೊಲೀಸರು. ಮೂಕಾಂಬಿಕಾ ದೇಗುಲದ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದೆ. ಕರ್ನಾಟಕ ಹಾಗೂ ತಮಿಳುನಾಡು ಪೊಲೀಸರ ಸರ್ಪಗಾವಲು ಇದಾಗಿದೆ. ಈಗ ಸಿಎಂ ಒಂದು ಕಡೆ, ತಮಿಳುನಾಡಿನ ಸಿಎಂ ಆಗಿ ಒಂದು ಕಡೆ ಆಗಮಿಸಿದರೆ, ಇನ್ನೊಂದು ಕಡೆ ಅವರು ಸ್ಟಾರ್ ನಟ, ಎಲ್ಲರಿಗೂ ಇಷ್ಟ ಆಗಿರ್ತಕ್ಕಂಥ ನಟ ಕೂಡ. ಸೊ ಸಾಕಷ್ಟು ಜನ ವಿಜಯ್ ಅವರನ್ನ ನೋಡಬೇಕು ಅನ್ನುವಂಥ ಉದ್ದೇಶದಿಂದ ಅಲ್ಲಿಗೆ ಆಗಮಿಸಿದ್ದಾರೆ. ಸೊ ತುಂಬಾ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದು. ಅದರಿಂದ ಪೊಲೀಸರು ಎಲ್ಲ ರೀತಿಯ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸಿಎಂ ವಿಜಯ್ ಅವರನ್ನು ನೋಡೋದಕ್ಕೆ ಕೊಲ್ಲೂರು ದೇವಸ್ಥಾನದ ಸುತ್ತಮುತ್ತ ಅಪಾರ ಸಂಖ್ಯೆಯ ಅಭಿಮಾನಿಗಳು ಹಾಗೂ ಭಕ್ತರು ಜಮಾಯಿಸಿದ್ದಾರೆ. ಇನ್ನು ಕೊಲ್ಲೂರಿಗೂ ಕೂಡ ತಮಿಳುನಾಡು ರಾಜಕೀಯಕ್ಕೂ, ಕೊಲ್ಲೂರಿಗೂ ಹಾಗೂ ತಮಿಳುನಾಡು ರಾಜಕೀಯ ಏನಿದೆ, ರಾಜಕೀಯಕ್ಕೂ ಇರ್ತಕ್ಕಂಥ ಸಂಬಂಧ ಆದರೂ ಏನು? ಈ ಹಿಂದಿನ ಘಟಾನುಘಟಿ ನಾಯಕರು ಕೂಡ ಕೊಲ್ಲೂರಿಗೆ ಭೇಟಿ ನೀಡಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆದಿದ್ದಾರೆ. ದಿವಂಗತ ಮಾಜಿ ಸಿಎಂ MGR ದೇವಿಗೆ ಬರೋಬ್ಬರಿ 1 kg ತೂಕದ ಚಿನ್ನದ ಖಡ್ಗ ಕಾಣಿಕೆ ಕೊಟ್ಟಿದ್ದಾರೆ. ತಮಿಳುನಾಡಿನ ದಿವಂಗತ ಜಯಲಲಿತಾ ಅವರು ಕೂಡ ಭೇಟಿ ನೀಡಿದ್ರು. ರಾಜಕೀಯ ಸಂಕಷ್ಟ ಎದುರಿಸುತ್ತಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ, ಜಯಲಲಿತಾ ಅವರು ಕೂಡ ಮೂಕಾಂಬಿಕಾ ದರ್ಶನವನ್ನು ಪಡೆದಿದ್ದಾರೆ. ಅಮ್ಮ ಅಂತ ಕರೆಸ್ಕೊಳ್ತಕ್ಕಂಥ ಜಯಲಲಿತಾ ಅವರು ಅದರ ಒಂದು ಚಿತ್ರವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅವರು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ತೆಗೆದಿರ್ತಕ್ಕಂಥ ಚಿತ್ರಣ, ಅದರ ಜೊತೆಗೆ MGR ಅವರು ಕೂಡ ಹೋದಂಥ ಸಂದರ್ಭದಲ್ಲಿ ತೆಗೆದಿರ್ತಕ್ಕಂಥ ಒಂದು ಚಿತ್ರವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈಗ ತಮಿಳುನಾಡು ಸಿಎಂ, ನೂತನ ಸಿಎಂ ಆಗಿರ್ತಕ್ಕಂಥ ವಿಜಯ್ ಅವರು ಭೇಟಿ ಕೊಟ್ಟಿರ್ತಕ್ಕಂಥ ಒಂದು ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿಗೆ ಸಾಕಷ್ಟು ಜನ ರಾಜಕಾರಣಿಗಳಾಗಿರಬಹುದು, ಸೆಲೆಬ್ರಿಟಿಗಳಾಗಿರಬಹುದು, ಪ್ರತಿಯೊಬ್ಬರೂ ಕೂಡ ಆ ತಾಯಿಯ ದರ್ಶನ ಪಡ್ಕೊಳ್ಳೋದಕ್ಕೆ ತೆರಳುತ್ತಾರೆ. ಅದೇ ರೀತಿ ಮೊದಲನೇ ಬಾರಿಗೆ, ಎಲ್ಲೂ ಕೂಡ ಹೋಗದೆ ಮೊದಲನೇ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸಿ ಕೊಲ್ಲೂರು ಮೂಕಾಂಬಿಕೆಯ ಒಂದು ದರ್ಶನ ಪಡ್ಕೊಳ್ಳೋದಕ್ಕೆ ತಮಿಳುನಾಡಿನ ನೂತನ ಸಿಎಂ ಆಗಿರತಕ್ಕಂಥ
ಸಿ ಜೋಸೆಫ್ ವಿಜಯ್ ಅವರು ಆಗಮಿಸಿದ್ದಾರೆ. ಮಂಗಳೂರಿಗೆ ಬಂದರು. ಮಂಗಳೂರಿನಿಂದ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋದಾದರೆ, ದರ್ಶನ ಮುಗಿಸಿ ಈಗಾಗಲೇ ತಮಿಳುನಾಡು ಸಿಎಂ ವಿಜಯ್ ವಾಪಸ್ ಆಗಿದ್ದಾರೆ. ಮೂಕಾಂಬಿಕೆ ದರ್ಶನ ಪಡ್ಕೊಂಡು ಸಿಎಂ ವಿಜಯ್ ವಾಪಸ್ ಆಗಿದ್ದಾರೆ. ಕೊಲ್ಲೂರಿನಿಂದ ಮಂಗಳೂರಿನತ್ತ ಈಗ ದಳಪತಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈಗಾಗಲೇ ದರ್ಶನ ಮುಗಿಸಿ ಈಗ ಸಿಎಂ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನನ್ನ ಕಲೀಗ್ ಶಿವಶಂಕರ್. ಶಿವಶಂಕರ್, ಈಗ ಬೆಳಗ್ಗೆಯಿಂದ ದೆಹಲಿಯಿಂದ ಮಂಗಳೂರಿಗೆ ಆಗಮಿಸಿದ್ರು. UT ಖಾದರ್ ಅವರನ್ನ ಸ್ವಾಗತ ಮಾಡಿದ್ರು. ಅದಾದ ನಂತರ ಬೈ ರೋಡ್ ಅವರು ಕೊಲ್ಲೂರು ಮೂಕಾಂಬಿಕೆಗೆ ಹೋದರು. ದರ್ಶನ ಕೂಡ ಅಚ್ಚುಕಟ್ಟಾಗಿ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ತು. ಈಗ ನೆಕ್ಸ್ಟ್ ಎಲ್ಲಿಗೆ ಪ್ರಯಾಣ, ಏನು ಎತ್ತ? ಶಿವಶಂಕರ್. ಪ್ರಮೋದ್, ವಿಜಯ್ ಅವರು, ನಟ ವಿಜಯ್, ತಮಿಳುನಾಡಿನ ಮುಖ್ಯಮಂತ್ರಿ, TVK ಪಕ್ಷದ ಸಂಸ್ಥಾಪಕರಾಗಿರುವಂಥ ವಿಜಯ್ ಅವರು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸಿದರು. ಅವರ ಆಗಮನ ಬಹಳ ವಿಶೇಷವಾಗಿತ್ತು. ಅದು ದೇವಿಯ ದರ್ಶನದ ಮುಖೇನ ಅವರ ಆಗಮನವಾಯಿತು. ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಕ್ಷೇತ್ರಗಳಲ್ಲಿ, ದೇವಿ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ, ಅಂದರೆ ಮೈಸೂರು ಚಾಮುಂಡೇಶ್ವರಿ ಎಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾಳೋ ಅಷ್ಟೇ ಸರಿಸಮಾನವಾಗಿರ್ತಕ್ಕಂಥ ಒಂದು ಪೂಜಾ ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕೊಲ್ಲೂರು ಮೂಕಾಂಬಿಕೆ. ಸೊ ಹಾಗಾಗಿ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಇವತ್ತು ವಿಜಯ್ ಅವರು ಪಡ್ಕೊಂಡಿದ್ದಾರೆ. 10 ನಿಮಿಷಗಳ ಕಾಲ ದೇವಿಯ ದರ್ಶನವನ್ನು ಅವರು ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದೇವಿಗೆ ರೇಷ್ಮೆ ಸೀರೆ ಮತ್ತು ಪೂಜಾ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದಂಥ ವಿಶೇಷವಾಗಿರ್ತಕ್ಕಂಥ ಪೂಜೆ ಅನ್ನುವಂಥದ್ದು ಕೊಲ್ಲೂರಿನಲ್ಲಿ ಇಲ್ಲ. ಸೊ ಯಾರೇ ಬಂದರೂ ಸಹ, ಅದು ಸೆಲೆಬ್ರಿಟಿಗಳಿಂದ ಹಿಡಿದು ಸಾಮಾನ್ಯ ಭಕ್ತರು ಯಾರೇ ಬಂದರೂ ದೇವಿಯ ದರ್ಶನವನ್ನು ಮಾಡಿಕೊಂಡು ಹೋಗಬಹುದು. ಸೊ ಅದೇ ರೀತಿಯಾದಂಥ ಒಂದು ಕ್ರಮವನ್ನು ಇವತ್ತು ವಿಜಯ್ ಅವರು ಸಹ ಅನುಸರಿಸಿದ್ದಾರೆ. ಇನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಉಡುಪಿನಲ್ಲಿ ಅವರು ಬಂದರು ಅಂತ, ಯಾಕೆಂದರೆ ದೇವಾಲಯಕ್ಕೆ ಡ್ರೆಸ್ ಕೋಡ್ ಇದೆ, ಯಾವ ರೀತಿಯಾಗಿ ಬರಬೇಕು, ಪುರುಷರು ಯಾವ ರೀತಿಯಾಗಿ ಬರಬೇಕು, ಮಹಿಳೆಯರು ಯಾವ ರೀತಿಯಾಗಿ ಬರಬೇಕು ಅಂತ. ಅದೇ ರೀತಿಯಾಗಿ ವಿಜಯ್ ಅವರು ತಮ್ಮ ಅಂಗಿಯನ್ನು ಕಳಚಿಟ್ಟು ಕೆಂಪು ಶಲ್ಯವನ್ನು ಮೈ ಮೇಲೆ ಹೊದ್ಕೊಂಡು ದೇವಿಯ ದರ್ಶನಕ್ಕೋಸ್ಕರ ಅವರು ಹೋಗ್ತಾರೆ. ಇನ್ನು ವಿಜಯ್ ಅವರ ಈ ಆಗಮನ ಇದೆಯಲ್ಲ ಪ್ರಮೋದ್, ಬಹಳ ವಿಶೇಷವಾಗಿ ಇದನ್ನು ನೋಡಲಾಗ್ತಾ ಇದೆ ಅಂತ. ಯಾಕೆಂದರೆ ತಮಿಳುನಾಡಿನ ರಾಜಕಾರಣಿಗಳು, ಅಲ್ಲಿನ ಮುಖ್ಯಮಂತ್ರಿಗಳು ಕೊಲ್ಲೂರು ಕ್ಷೇತ್ರಕ್ಕೆ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ದಾರೆ. ಈ ಹಿಂದೆ MGR ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೂ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದರು. ಜಯಲಲಿತಾ ಅವರು ಸಹ ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲೇ ತಾಯಿಯ ದರ್ಶನವನ್ನು ಮಾಡ್ಕೊಂಡಿದ್ರು. ಸೊ ಇಲ್ಲಿ MGR ಅವರು ಬಂದಂಥ ಸಂದರ್ಭದಲ್ಲಿ 1 kg ತೂಕದ ಚಿನ್ನದ ಖಡ್ಗವನ್ನು ದೇವಿಗೆ ಸಮರ್ಪಣೆ ಮಾಡಿದ್ರು. ವೇರಿನ್ ಜಯಲಲಿತಾ ಅವರು ಬಂದಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನೆರವೇರಿಸಿದ್ರು. ಸೊ ಹಾಗಾಗಿ ವಿಜಯ್ ಅವರ ಈ ಆಗಮನ ಇದೆಲ್ಲ ಬಹಳ ವಿಶೇಷವಾಗಿ ನೋಡಲಾಗ್ತಾ ಇದೆ ಅಂತ. ಇನ್ನು ಇದು ಒಂದು ಭಾಗ ಆದರೆ, ಮಗದೊಂದು ಕಡೆ ವಿಜಯ್ ಅವರ ಈ ನಡೆ ಇದೆಯಲ್ಲ, ಸಹಜವಾಗಿ ಇದನ್ನು ಬಹಳ ಪ್ರತ್ಯೇಕವಾಗಿರಿಸಿ ನೋಡುವಂತಹ ಒಂದಷ್ಟು ಕಾರ್ಯಗಳು ತಮಿಳುನಾಡಿನಲ್ಲಿ ನಡೀತಾ ಇದೆ. ಯಾಕಂದರೆ ವಿಜಯ್ ಅವರು ಪಕ್ಷ ಸಂಘಟನೆ ಮಾಡುವಂಥ ಸಂದರ್ಭ ಆಗಿರ್ಬೋದು, ಅಥವಾ ರಾಜಕಾರಣಕ್ಕೆ ಬರುವಂಥ ಟೈಮಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಅವರು ನಡ್ಕೊಂಡಂಥ ರೀತಿ, ಅವರು ಹೇಳಿದಂಥ ಹೇಳಿಕೆಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಅವರು ಇನ್ನೊಂದು DMKಯ ಫೇಸ್ ಆಗ್ತಾರೆ ಅನ್ನುವ ರೀತಿಯಾದಂತಹ ಚರ್ಚೆಗಳೇ ಇತ್ತು. ಆದರೆ ವಿಜಯ್ ಅವರು ಆ ಎಲ್ಲ ಆರೋಪಗಳನ್ನು ಪಕ್ಕಕ್ಕೆ ಬದಿಗೆ ಸರಿಸಿ ತಾನು ವಿಭಿನ್ನ, ಮತ್ತು ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಭಾಷಣದ ಮುಖ್ಯನ ಒಂದು ಮಾತನ್ನು ಹೇಳ್ತಾರೆ, ಸರ್ವಜನಾಂಗದ ಶಾಂತಿಯ ತೋಟವಾಗಿ ನಾನು ರಾಜ್ಯವನ್ನು ಮಾಡ್ತೀನಿ, ಜಾತ್ಯತೀತ ಧೋರಣೆಯಲ್ಲಿ ರಾಜ್ಯವನ್ನು ತೆಗೆದುಕೊಂಡು ಹೋಗ್ತೀನಿ ಅಂತ ಒಂದು ಮಾತನ್ನು ಹೇಳಿರ್ತಾರೆ. ಸೊ ಅದೇ ನೆಲೆಗಟ್ಟಿನಲ್ಲೇ ವಿಜಯ್ ಅವರು ಈಗ ನಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಅವರು ಒಂದು ಗ್ರೂಪ್ಗೋ ಅಥವಾ ಒಂದು ನಿರ್ಧಾರದ ಕಡೆಗೋ ಅಥವಾ ಒಂದು ಆಲೋಚನೆಯ ಕಡೆಗೆ ಅವರು ಸಾಕ್ತಾ ಇಲ್ಲ. ಬದಲಾಗಿ ಎಲ್ಲದರ ಕಡೆಯೂ ಸಹ ಎಲ್ಲ ಸಮುದಾಯಗಳು, ಎಲ್ಲ ಧಾರ್ಮಿಕ ಆಚರಣೆಗಳು ಮತ್ತು ಆಯಾ ಮತದವರು ಅಥವಾ ಧರ್ಮದವರ ನಂಬಿಕೆಗಳಿಗೆ ಅನುಸಾರವಾಗಿ ಗೌರವ ಕೊಡುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನು ವಿಜಯ್ ಅವರು ಇವತ್ತು ಬಂದಿರತಕ್ಕಂಥ ಒಂದು ಕಾರಣ ಏನು ಅನ್ನೋದನ್ನು ಒಂದು ರೀತಿಯಲ್ಲಿ ನೋಡ್ತಾ ಹೋದರೆ, ಈ ಹಿಂದೆ ಅವರಿಗೆ ಹರಕೆ ಇತ್ತು ಅಂತ ಹೇಳಲಾಗ್ತಿದೆ. ಯಾಕಂದರೆ ನೋಡಿ, ಕಳೆದ ತಿಂಗಳು 10ನೇ ತಾರೀಕು ವಿಜಯ್ ಅವರು ಪ್ರಮಾಣವಚನ ಸ್ವೀಕರಿಸ್ತಾರೆ. ಇವತ್ತು 12ನೇ ತಾರೀಕು, ಎಕ್ಸಾಕ್ಟ್ಲಿ 1 ತಿಂಗಳ ಅವಧಿಯಲ್ಲಿ ಅವರು ಬಂದು ಕೊಲ್ಲೂರು ಕ್ಷೇತ್ರಕ್ಕೆ ಬರ್ತಾರೆ. ಮತ್ತು ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಬಂದು ಅವರು ಈ ಕ್ಷೇತ್ರಕ್ಕೆ ಬಂದಿರುವಂಥದ್ದಲ್ಲ, ಬದಲಾಗಿ ಪರ್ಟಿಕ್ಯುಲರ್ಲಿ ತಾವು ಪ್ರಶ್ನೆಯೂ ಅದೇ ಆಗಿತ್ತು, ಬೇರೆ ಏನು ಮಾಡ್ತಾರೆ ನೆಕ್ಸ್ಟು ಅಂತ. ಬರೀ ಕೊಲ್ಲೂರು ಕ್ಷೇತ್ರಕ್ಕೆ ಮಾತ್ರ ಅವರು ಬಂದಿರತಕ್ಕಂಥದ್ದು. ಅಂದರೆ ಪರ್ಟಿಕ್ಯುಲರ್ಲಿ ದೇವಿಯ ದರ್ಶನಕ್ಕೋಸ್ಕರ ಮಾತ್ರ ಅವರು ಬಂದಿರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದರೆ, ಅವರು ಈ ಹಿಂದೆ
ಒಂದು ಹರಕೆಯನ್ನು ಕಟ್ಕೊಂಡಿದ್ರು. ಅವರ ಫ್ಯಾಮಿಲಿಯಲ್ಲಿ ಒಂದು ಹರಕೆಯನ್ನು ಕಟ್ಟಿಕೊಳ್ಳಲಾಗಿತ್ತು. ಸೊ ಆ ಹರಕೆಯನ್ನು ತೀರಿಸುವ ಸಲುವಾಗಿಯೇ ಕೊಲ್ಲೂರು ಕ್ಷೇತ್ರಕ್ಕೆ ಬಂದಿದ್ದಾರೆ ಅನ್ನುವ ರೀತಿಯಾದಂತಹ ಮಾತುಗಳು ಹರಿದಾಡ್ತಾ ಇದೆ. ಸೊ ಹಾಗಾಗಿ ದೇವಿಗೆ ಒಂದು ರೇಷ್ಮೆ ಸೀರೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಕೆಲವರು ನಂಬಿಕೆ ಇರುತ್ತೆ, ಹರಕೆ ಇರುತ್ತೆ, ನಾವು ನಮ್ಮ ಕಾರ್ಯಗಳು ನಡೆದ್ರೆ ದೇವಿಗೆ ನಾವು ಸೀರೆಯನ್ನು ಕೊಡ್ತೀವಿ, ರೇಷ್ಮೆ ಸೀರೆ, ಅಥವಾ ನಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನು ಮಾಡ್ತೀವಿ ಅಂತ. ಸೊ ಅದೇ ರೀತಿಯಾಗಿ ದೇವಿಗೆ ಅವರು ಸೇವೆಯನ್ನು ಇವತ್ತು ಸಮರ್ಪಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೊ ಅಲ್ಲಿಗೆ ವಿಜಯ್ ಅವರ ಈ ನಡೆ ಏನಿದೆಯಲ್ಲ, ಇದು ಒಂದು ರೀತಿಯಾಗಿ ಸ್ವಾಗತಾರ್ಹವೂ ಹೌದು ಮತ್ತು ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಆ ಮುಖೇನ ವಿಜಯ್ ಅವರು ಬಹಳ ವಿಶೇಷವಾಗಿ ಕಾಣಿಸ್ತಾ ಇದ್ದಾರೆ ಮತ್ತು ದೇವಿಯ ಆಶೀರ್ವಾದವನ್ನು ಇವತ್ತು ಪಡ್ಕೊಂಡಿದ್ದಾರೆ ಅಂತ. ಪ್ರಮೋದ್, ಅಂದರೆ ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಏನಾದರೂ ಈ ದೇವಿಯ ಕುರಿತು ಏನಾದರೂ ಮಾತನಾಡಿದಾರ ವಿಜಯ್ ಅವರು? ಆ್ಯಂಡ್ ಈಗ ಆ ದರ್ಶನ ಮುಗಿಸ್ಕೊಂಡು ಅವರು ವಾಪಸ್ ತೆರಳಿದ್ದಾರೆ. ಈಗ ಭಕ್ತರಿಗೆ ಒಂದು ದರ್ಶನ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆಯಾ ಹೇಗೆ ಅಂತ? ಎಸ್ ಪ್ರಮೋದ್, ಈಗ ಭಕ್ತರಿಗೆ ದೇವಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಯಾಕಂದರೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಭಕ್ತಾದಿಗಳಿಗೆ ದೇವಿಯ ದರ್ಶನವನ್ನು ನಿರ್ಬಂಧಿಸಲಾಗಿತ್ತು. ಅಂದರೆ ಈ ಅವಧಿಯಲ್ಲಿ ಯಾವುದೇ ಟೈಮಲ್ಲಿ ಬೇಕಾದರೂ ವಿಜಯ್ ಅವರು ಬರಬಹುದಾಗಿತ್ತು, ಟೈಮ್ ಆ ರೀತಿಗೆ ಸ್ಕೆಡ್ಯೂಲ್ ಆಗಿತ್ತು. ಆದರೆ ಈಗ ವಿಜಯ್ ಅವರು ಬಂದು ದೇವಿಯ ದರ್ಶನವನ್ನು ಪಡ್ಕೊಂಡು ಹೋಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಅಲ್ಲಿ ಕಲ್ಪಿಸಲಾಗಿದೆ. ಮಗದೊಂದು ಕಡೆ ವಿಜಯ್ ಅವರು ಬಂದಂಥ ಸಂದರ್ಭದಲ್ಲಿ ಸಾಮಾನ್ಯ ಭಕ್ತರಿಗೆ ಅವಕಾಶ ಇರಲಿಲ್ಲ. ಬಿಗಿ ಭದ್ರತೆ ಒದಗಿಸಲಾಗಿತ್ತು, Z+ ಸೆಕ್ಯೂರಿಟಿಯನ್ನು ಒದಗಿಸಲಾಗಿತ್ತು. ದೇವಾಲಯದ ಆಡಳಿತ ಮಂಡಳಿಯವರು ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ದೇವಸ್ಥಾನಕ್ಕೆ ವಿವಿಧ ಹೂಗಳಿಂದ ಅಲಂಕಾರವನ್ನ ಮಾಡಿದ್ರು. ನೇರವಾಗಿ ವಿಜಯ್ ಅವರು ಬಂದರು, ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ್ರು, ದೇವಿಯ ಮುಂದೆ ನಿಂತ್ಕೊಂಡ್ರು, ದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ರು, ಅಲ್ಲಿಂದ ಅವರು ತೆರಳಿದ್ರು. ಮಗದೊಂದು ಕಡೆ ಪೂರ್ಣಕುಂಭ ಸ್ವಾಗತವನ್ನು ಸಹ ಅವರಿಗೆ ಕೋರಲಾಯಿತು. ಇವತ್ತು ಶುಕ್ರವಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹಳ ಪ್ರಾಶಸ್ತ್ಯವಾಗಿರ್ತಕ್ಕಂಥ ದಿನ ದೇವಿಗೆ ಮತ್ತು ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡಲಿಕ್ಕೆ. ಸೊ ಹಾಗಾಗಿ ಇವತ್ತೇ ವಿಜಯ್ ಅವರು ಬಂದಿದ್ದಾರೆ. ಯಾವುದೇ ಕಾರ್ಯಕ್ರಮಗಳಲ್ಲಿ ಅಥವಾ ಸಾರ್ವಜನಿಕ ಭೇಟಿಗೋಸ್ಕರ ಅವರು ಬಂದಿಲ್ಲ. ಇದು ಕಂಪ್ಲೀಟ್ ಆಗಿ ದೇವರಿಗೋಸ್ಕರ, ದೇವಿಯ ದರ್ಶನಕ್ಕೋಸ್ಕರ ಮಾತ್ರ ಮೀಸಲಿಟ್ಟಿದ್ರು ಅಂತ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶಿವಶಂಕರ್.